ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಅಲ್ಲಿಗೆ ಮುಗಿಯುತ್ತೆ ಅಂತ ಅಂದ್ಕೊಳ್ತಾ ಇದ್ದವರಿಗೆ ಇಲ್ಲ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿ ಕೆಲ ಶಾಸಕರ ವರ್ತನೆ ಕಂಡು ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ಯಾ, ಹೈಕಮಾಂಡ್ ಗೊತ್ತಿದ್ಯಾ ಅಂತ ನಿಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಬಜೆಟ್ ತನಕ ಪವರ್ ಶೇರಿಂಗ್ ಅನ್ನ ಮುಂದೆ ತಳ್ಳೋದಕ್ಕೆ ಒಂದು ಬಣ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ಫೆಬ್ರವರಿ 3ನೇ ವಾರದಲ್ಲಿ 33 ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ. 2 ರಿಂದ 3 ತಂಡಗಳಾಗಿ ಶಾಸಕರು ಫಾರಿನ್ ಟೂರ್ ಅನ್ನು ಮಾಡ್ತಾರೆ ಅಂತ 2 ತಂಡಗಳಲ್ಲಿ ತೆರಳುವ ಶಾಸಕರ ಟೀಮ್ಗೆ ಈಗಾಗಲೇ ಸಿಎಂ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ನಿಮ್ದು ಟೂರು ಮಾರ್ಚ್ 1ರ ಒಳಗೆ ನೀವು ಮುಗಿಸಿ ರಾಜ್ಯಕ್ಕೆ ಬನ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿದೇಶ ಪ್ರವಾಸದಷ್ಟೇ ಪ್ರಾಮುಖ್ಯತೆನ ಹೊಂದ್ತಾ ಇರೋದು ಈ ಗೋವಾದ ರೆಸಾರ್ಟ್ ರಾಜಕಾರಣ. ಬಿಕಾಸ್ ಕರ್ನಾಟಕದಲ್ಲಿ ಯಾವಾಗ ರೆಸಾರ್ಟ್ ರಾಜಕಾರಣಗಳಾಗಿದೆಯೋ ಆವಾಗ ದೊಡ್ಡ ಗುದ್ದಾಟಗಳಾಗಿರೋದ್ರ ಇತಿಹಾಸ ನಮಗೆ 2009ರಿಂದ ನೋಡೋದಕ್ಕೆ ಸಿಗುತ್ತೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಮುಖ್ಯವಾಗಿ ಮೊದಲು ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಟೂರ್ ಹೋಗ್ತಾರಂತೆ, ವಿದೇಶ ಪ್ರವಾಸ ಮಾಡ್ತಾರಂತೆ. ಫೆಬ್ರವರಿ 16ರಿಂದ ಮಾರ್ಚ್ 3ರ ತನಕ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರವಾಸ. ಪಶುಸಂಗೋಪನಾ ಇಲಾಖೆಯ ಅಧ್ಯಯನ ಪ್ರವಾಸದ ನೆಪದಲ್ಲಿ ಟೂರ್ ಆಗ್ತಾ ಇದೆ. 15ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹಾರುವ ಬಗ್ಗೆ ಮಾಹಿತಿ ಇದೆ. ಮೊದಲು ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಟೂರ್ ಆಗ್ತಾ ಇರುವಂಥದ್ದು. ಅದಾದಮೇಲೆ ಬೇರೆಯವರು ಕೂಡ ರೆಡಿ ಇದ್ದಾರಂತೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹಿಂಗಿದೆ. ಯಾವುದೇ ಒಂದು ತಂಡ ಎಲ್ಲಿಗೆ ಹಾರಿದರೂ ಕೂಡ ಅದಕ್ಕೊಂದು ಲೇಬಲನ್ನು, ಹಣೆಪಟ್ಟಿಯನ್ನು, ಬಣರಾಜಕಾರಣ ಅನ್ನುವಂತಹ ಸ್ಟಿಕ್ಕರನ್ನು ಅಂಟಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಪರ್ಮಿಷನ್ ಪಡೆದುಕೊಂಡೇ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೊಡ್ತಾರೆ ಸುಖೇಶ್ ತೀರ ಸಂಪರ್ಕದಲ್ಲಿ. ಸುಖೇಶ್, ಈಗ ಅಧ್ಯಯನ ಪ್ರವಾಸ ಅಂತ ಹೇಳಿದ್ರೆ ಎಲ್ಲಾ ಪಾರ್ಟಿ ಶಾಸಕರು ನಾರ್ಮಲಿ ಇನ್ಕ್ಲೂಡೆಡ್ ಇರ್ತಾರೆ. ಸೊ ಯಾರ್ಯಾರು ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ? ಸಿದ್ಧತೆಗಳು ನಡೆದಂತೆ ಕಾಣಿಸ್ತಾ ಇದೆ. ಒಂದು ಅಧ್ಯಯನ ಪ್ರವಾಸ ಅನ್ನುವಂಥ ರೀತಿಯಲ್ಲಿ ಕಮಿಟಿಯವರು ಅರ್ಜಿ ಹಾಕೊಂಡಿರುವಂಥದ್ದು, ಜೊತೆಗೆ ಸ್ಪೀಕರ್ ಅವರು ಅನುಮತಿ ಪಡೆಯುವಂಥದ್ದು. ಇನ್ನು ಕೆಲವು ಸಂದರ್ಭಗಳಲ್ಲಿ ವೈಯಕ್ತಿಕವಾಗಿ ಹೋಗುವಾಗ ಸ್ಪೀಕರ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಹೋಗುವಂಥ ಸಂಪ್ರದಾಯಗಳು ಕೂಡ ಶಾಸಕರಿಗಿರುತ್ತೆ. ಈಗ ಎರಡೂ ರೀತಿಯಲ್ಲೂ ಕೂಡ ನಡೆದಿದೆ. ಆದರೆ ಕಮಿಟಿಯ ಪ್ರವಾಸಕ್ಕೆ ಇದುವರೆಗೂ ಕೂಡ ಅಧಿಕೃತವಾಗಿ ಸಮ್ಮತಿ ಸಿಕ್ಕಿಲ್ಲ. ಆದರೆ ಕೆಲವು ಶಾಸಕರು, ಸಚಿವರು ಅಂದರೆ ಅವರು ಕಾಂಗ್ರೆಸ್ಗೆ ಸಂಬಂಧಪಟ್ಟವರೇ ಆಗಿದ್ದಾರೆ, ಅವರು ಕುಟುಂಬ ಸಮೇತವಾಗಿ ವರ್ಷಕ್ಕೊಂದು ಟ್ರಿಪ್ ಹೋಗುವಂಥ ಸಂಪ್ರದಾಯವನ್ನು ಉಳಿಸ್ಕೊಂಡಿದ್ರು. ಮೊನ್ನೆ ಕೆಲವು ದಿನಗಳ ಹಿಂದೆಯೂ ಕೂಡ 3-4 ಒಬ್ಬರು ಸಚಿವರು 3-4 ಶಾಸಕರ ಕುಟುಂಬ ಹೋಗಿ ಬಂದಿತ್ತು ಹೊಸ ವರ್ಷಕ್ಕಾಗಿ ಒಂದು ಪ್ರವಾಸ. ಅದರ ಮುಂದುವರೆದ ಭಾಗ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು 20-30 ಶಾಸಕರು, ಸುಮಾರು 33 ಶಾಸಕರು 2-3 ತಂಡವಾಗಿ ಮತ್ತು ಸಚಿವರನ್ನು ಒಳಗೊಂಡಂತೆ ಕುಟುಂಬ ಪ್ರವಾಸವನ್ನು ಮಾಡ್ತೀವಿ ಅನ್ನುವಂಥಕ್ಕೆ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದಿರುವಂಥದ್ದು. ಆದರೆ ಸಹಜವಾಗಿ ಹೋಗುವವರು ಯಾರ್ಯಾರು ಒಟ್ಟಾಗಿರ್ತಾರೆ ಕಾಂಗ್ರೆಸ್ನಲ್ಲಿ, ಯಾವ ಬಣದವರು ಅನ್ನುವಂಥದ್ದು ಸಹಜ ಚರ್ಚೆಯೂ ಆಗ್ಬೋದು ಆ ಸಂದರ್ಭಕ್ಕೆ ತಕ್ಕಂತೆ. ಇನ್ನು ಕಮಿಟಿಗೆ ಸಂಬಂಧಪಟ್ಟಂತೆ ಹೋಗೋದಾದರೆ ಎಲ್ಲ ಪಕ್ಷದ ಶಾಸಕರುಗಳು ಇರ್ತಾರೆ. ಆದರೆ ಎಲ್ಲ ಪಕ್ಷದ ಶಾಸಕರು ಹಾಕಿರುವಂಥ ಅರ್ಜಿಗೆ ಇದುವರೆಗೂ ಕೂಡ ಸ್ಪೀಕರ್ ಅವರು ಸಮ್ಮತಿ ಕೊಟ್ಟಿಲ್ಲ. ಸಮ್ಮತಿ ಕೊಟ್ಟರೆ ಬಹುಶಃ ಅದು ಕೂಡ ಕಮಿಟಿ ಪ್ರತ್ಯೇಕವಾಗಿ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖೇಶ್.